ಈಗಿನ ಕಾಲದ ಮಕ್ಕಳು ವಿಚಿತ್ರ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಛೇ. ಹಲೋ ಲಕ್ಕಿ. ಏಯ್, ಯಾರ್ಲ ನೀನು? ಅಂಕಲ್, ನಾನು ಆದಿ. ಲಕ್ಕಿ ಇಲ್ವಾ? ಏಯ್ ಬಚ್ಚ, ನನ್ನ ಮಗನೇ, ನನ್ನ ಎದುರಿಗೆ ನಮ್ಮೂರು ನಿಂತ್ಕೊಳ್ಳೋಕೆ ಹೆದರ್ತಾರೆ. ಅಂತದ್ರಾಗೆ ನೀನ್ ನನ್ಗೆ ಫೋನ್ ಮಾಡಿ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟೋ ಇದೆ ಧೈರ್ಯ ನಿಂಗೆ? ಧೈರ್ಯ ಅನ್ನೋದು ನಮ್ ರಕ್ತದಲ್ಲೇ ಇದೆ. ಏ ತಗಡು, ಎಲ್ಲಿದೆ ಅಂತ ಹೇಳೋ, ಅಲ್ಲಿಗೆ ಬರ್ತೀನಿ. ನೀನೇನೋ ಬರೋದು, ನಾನೇ ಬರ್ತೀನಿ. ನಿಮ್ ಮನೆಗ್ ಬಂದು ನಿನ್ ಮಗಳನ್ನ ಎತ್ತಾಕೊಂಡು ಹೋಗ್ತೀನಿ. ಅದೇನ್ ಕಿತ್ಕೋತೆ ಕಿತ್ಕೊಳ್ಳಲೇ. ನನ್ನ ಮಗಳು ಮುಟ್ಟಿದ್ರ ನಿನ್ ಕೈ ಕಾಲ್ ಕಟ್ ಮಾಡಿ ರಕ್ತನ ಚೆಲ್ಲಿಲ್ಲ ಅಂದ್ರೆ ನಾನು ಶಿವರಾಜ್ ಪಾಟೀಲೇ ಅಲ್ಲ. ನೀನ್ ಪಾಟೀಲ್ ಅಷ್ಟೇ, ಏನ್ ದೊಡ್ಡ ಡಾನ್ ಅಲ್ಲ. ಎಲ್ಲಾ ಡಾನ್ಗೂ ಡಾನ್ ನಾನು, ವೀರ ಕನ್ನಡಿಗ. ನನ್ನ ಹೆಸರು ಮರಿಬೇಡ, ಆದಿ. ನಿನ್ ಪಾಲಿನ ಅಂತ್ಯ. ಯಾರು ಅಂತ್ಯ ಆಗ್ತದ ಬಂದ್ ನೋಡು, ಗೊತ್ತಾಗ್ತದೆ. ನಿನ್ನ ಕೈ ಕಾಲ್ ಕಟ್ ಮಾಡಿ ರಕ್ತದ ಅಭಿಷೇಕ ಮಾಡ್ಲಿಲ್ಲ, ನನ್ನ ಹೆಸರು ಶಿವರಾಜ್ ಪಾಟೀಲೇ ಅಲ್ಲ. ಏಯ್ ಮಾವ, ನನ್ ಕತ್ತರಿಸೋ ನಿನ್ ಕೈಯಲ್ಲಿ ನನ್ ಪಾದ ತೊಳಸ್ಕೊಂಡು ನಿನ್ ಮಗಳನ್ನ ಮದ್ವೆ ಆಗಿಲ್ಲ. ನಾನು ನಮ್ಮ ಅಪ್ಪಂಗೆ ಮಗಾನೇ ಅಲ್ಲ. ಏಯ್ ಫೋನ್ ಇಡ ಕೇಳಿಗೆ. ಆಯಿ, ಕಾಯಿ ಏನಿದೆಲ್ಲ? ಅದ್ಯಾರೋ ಆದಿ ಅಂತೆ, ನಿನ್ನ ಎತ್ತಾಕೊಂಡು ಹೋಗ್ತೀನಿ ಅಂತ ಬೆದರಿಕೆ ಹಾಕ್ದಾಗ ನಿಮ್ ಬಾಬಾ ಇವ್ರನ್ನೆಲ್ಲ ಸೇರ್ಸಿದ್ದಾರೆ. ಆದಿನ? ಹಾಗಾದ್ರೆ ನಾನು ಈಗ್ಲೇ ರೆಡಿ ಆಗ್ಬೇಕು. ರೆಡಿನಾ? ಯಾಕ? ಅದೆಲ್ಲ ಈಗ ಕೇಳ್ಬೇಡ, ಯಾವ್ದಕ್ಕೂ ಆಶೀರ್ವಾದ ಮಾಡು. ಆಶೀರ್ವಾದನ? ಏನ್ ಮಾಡ್ಲಕ್ಕತ್ತಿ? ಇದ್ರಾಗ ನಿನ್ ಕೈವಾಡ ಐತೇನ್ ಮತ್ತೆ? ರೀ, ಏನಾಯ್ತ? ಅಲ್ಲ ರೀ, ಅದ್ಯಾವ್ದೋ ಚಿಕ್ಕ ಹುಡ್ಗ ಫೋನ್ ಮಾಡ್ದ ಅಂತ ಇವ್ರನ್ನೆಲ್ಲ ಸೇರ್ಸಿದೀರಾ. ಏನ್ ನಡೀತಾ ಇದೆ? ಈ ಊರ್ಗೆ ನೀವು ಪಟೇಲ್ರು, ನಿಮ್ಮನ್ ನೋಡಿದ್ರೆ ಜನ ಭಯ ಪಟ್ಕೋತಾರೆ. ಅಂತದ್ರಲ್ಲಿ ನಿಮ್ ಮನೆ ಒಳಗಡೆ ನುಗ್ಗಿ ನಿಮ್ ಮಗಳನ್ನ ಮುಟ್ಟೋ ಧೈರ್ಯ ಯಾರಿಗ್ರಿ ಇರತ್ತೆ? ದಾದಾ, ವೈನಿ ಸಾಹೇಬ ಹೇಳೋದು ಕರೆ ಐತಿ. ನಿಮ್ಮನೆ ಒಳಗ್ ನುಗ್ಗೋ ಧೈರ್ಯ ಯಾವನ್ ಮಾಡ್ತಾನ? ಅವನ್ಗ ಜೀವದ ಮೇಲೆ ಆಸೆ ಇಲ್ಲೇನ? ಅದು ಯಾರಿಂದನೂ ಸಾಧ್ಯ ಇಲ್ಲ. ಏನಾಗಲ್ಲ, ಸುಮ್ನೋಗ್ ಮಲ್ಗ್ರಿ. ಸರಿ, ನೀವಿನ್ನು ಹೊರಡಿ.